ನಮಸ್ಕಾರ. ಹೇಗಿದ್ದೀರಾ? ಇಲ್ಲಿ ನೋಡಿದ ತಕ್ಷಣ ನೀವೆಲ್ಲರೂ ಗೆಸ್ ಮಾಡಿರ್ತೀರಲ್ವಾ? ಇವತ್ತು ಏನೋ ಒಂದು ಅಡುಗೆ ಮಾಡ್ತಾರೆ ಅಂತ. ಕರೆಕ್ಟ್. ಇವತ್ತು ಒಂದು ಸಿಂಪಲ್ ಬಟ್ ಟೇಸ್ಟಿ ರೆಸಿಪಿ ಮಾಡ್ತೀನಿ. ಇದೊಂಥರ ಹೆಂಗೆ ಅಂದರೆ, ಈ ಮಲ್ಟಿಪರ್ಪಸ್ ವೆಹಿಕಲ್ ಅಂತಾರಲ್ಲ, ಆ ಥರ ಈ ಅಡುಗೆ. ಇದನ್ನು ನೀವು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಅದಕ್ಕೆ ಒಂದು ಮಿಳ್ಳೆ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಗಟ್ಟಿ ಮೊಸರು ಇರುತ್ತಲ್ಲ, ಮೊಸರನ್ನ ಜೊತೆ ಇದನ್ನು ನೆಂಚ್ಕೊಂಡು ತಿಂದರೆ ವಾಹ್, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಅಕ್ಕಿ ರೊಟ್ಟಿ ಅಂದರೆ ಈ ಬಾಣಲೆ ಅಕ್ಕಿ ರೊಟ್ಟಿ ಜೊತೆ ಇರ್ಬೋದು, ಚಪಾತಿ ಜೊತೆ ಇರ್ಬೋದು, ಯಾವುದ್ರ ಜೊತೆ ನೆಂಚ್ಕೊಂಡು ತಿಂದ್ರೂ ಸೂಪರಾಗಿರುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಬರೀ ಟೇಸ್ಟಿ ಒಂದೇ ಅಲ್ಲ, ಅಷ್ಟೇ ಹೆಲ್ತಿ ಕೂಡ. ಆಮೇಲೆ ಇದಕ್ಕೆ ಯಾವ ತರಕಾರಿನೂ ಬೇಕಾಗಿಲ್ಲ. ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ ಅಲ್ವಾ? ಈ ಡಿಶ್ ಯಾವುದಿರ್ಬೋದು ಅಂತ. ವೇಟ್, ಒಂದು ನಿಮಿಷ ಇರಿ, ಹೇಳ್ತೀನಿ. ಅದು ಇವತ್ತು ನನಗೆ ಮಧ್ಯಾಹ್ನದ ಮೇಲೆ ಶೂಟಿಂಗ್ ಇದೆ, ಸ್ವಲ್ಪ ಈಸಿಯಾಗಿರೋ ಅಡುಗೆ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಬೇಕು ಅಂದರೆ ಒಂದು ಪಲ್ಯ ಮಾಡ್ಕೋಬೋದು, ಆದ್ರೆ ಬೇಡ, ಇದೊಂದೇ ಐಟಮೇ ಸಾಕು ಅಂತ ಅಂದ್ಕೊಂಡು ಇದೊಂದನ್ನೇ ಮಾಡ್ತಾಯಿದ್ದೀನಿ. ಇವತ್ತು ಮಾಡೋಕ್ಕೆ ಹೊರಟಿದ್ದೀನಿ. ಯಾಕೆಂದರೆ ಈ ವಾರ ಪೂರ್ತಿ ತುಂಬ ಹೊರಗಡೆ ತಿಂದ್ಬಿಟ್ಟಿದ್ದೀನಿ. ಫಸ್ಟು ನನ್ನ ಫ್ರೆಂಡ್ಸ್ ಜೊತೆ, ಅಂದರೆ ಸಂಧ್ಯಾ ನೀತನ್ ಜೊತೆ ಲಂಚ್ಗೆ ಹೋಗಿದ್ದೆ. ಆಮೇಲೆ ಫ್ರೆಂಡ್ಶಿಪ್ ಡೇ ಅಂತ ಇನ್ನೊಂದು ಔಟಿಂಗ್ ಇತ್ತು, ಅದು ಲಂಚು ಸರಿಯಾಗಿ ಬ್ಯಾಟಿಂಗ್ ಮಾಡಿದೆ. ಆಮೇಲೆ ಮೊನ್ನೆ ನಮ್ಮ ಮಿಕ್ಕಿ ಮಿನಿ ಬರ್ಡೇ ಇತ್ತು. ಅವತ್ತಿನ ದಿನ ನಮ್ಮ ಅಣ್ಣನ ಮಗಳು ದೀಪು, ಅಂದರೆ ದೀಪ್ತಿ, ಸಿಕ್ಕಾಬಟ್ಟೆ ವೆರೈಟಿ ಆಫ್ ಫುಡ್ ಎಲ್ಲ ಆರ್ಡರ್ ಮಾಡಿ, ಅಪ್ಪ ದೇವ್ರೆ ಎಷ್ಟು ತಿಂದಿದ್ದೀನಿ ಅಂದರೆ ಲೆಕ್ಕನೇ ಇಲ್ಲ. ಅದ್ರ ಜೊತೆಗೆ ಮೊನ್ನೆ ನಮ್ಮ ಡೈರೆಕ್ಟ್ರು ಸುದೇಶ್ ಅವ್ರ ಬರ್ಡೇ ಆಯಿತು. ಅವರು ಅಷ್ಟೇ ಸ್ವೀಟ್ಸು ಅದು ಇದು ಎಲ್ಲ ತಂದಿದ್ರು. ಹೆಂಗೆ ತಿಂದಿದ್ದೀನಿ ಅಂದರೆ, ಅಯ್ಯೋ, ಒಂದು 4-5 kg ಜಾಸ್ತಿ ಆಗಿರ್ತೀನಿ. ಅಷ್ಟು ಸ್ವೀಟ್ಸು, ಚಾಕ್ಲೇಟು ಎಲ್ಲ ತಿಂದಿದ್ದೀನಿ. ಅದಕ್ಕೆ ಇವತ್ತು ಸಿಂಪಲ್ಲಾಗಿ ಈ ಡಿಶ್ ಮಾಡ್ತಾಯಿದ್ದೀನಿ. ಹೊಟ್ಟೆಗೂ ಹಾಯಾಗಿರುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಮೈಗೆ ಒಳ್ಳೆಯದು. ಆಮೇಲೆ ಒಂಥರ ನಾಲ್ಗೆ ಎಲ್ಲ ಕ್ಲೀನ್ ಆಗುತ್ತೆ, ಮತ್ತು ಒಂಥರ ಫ್ರೆಶ್ ಆಗ್ತೀವಿ. ಅದಕ್ಕೋಸ್ಕರನೇ. ಸರಿ ಬಿಡಿ, ಯಾವುದು ಅಡುಗೆ ಅಂತ ಹೇಳ್ಬಿಡ್ತೀನಿ. ಇವತ್ತು ನಾನು ಮಾಡ್ತಾ ಇರೋದು ಮೆಂತ್ಯದ ಗೊಜ್ಜು. ಈ ಗೊಜ್ಜು ಅದೇ ನಾನು ಹೇಳಿದ್ನಲ್ಲ, ಮಲ್ಟಿಪರ್ಪಸ್, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ನಾವು ತಿರುವ್ಕೊಳ್ಳೋ ಅಂಥ ಮಸಾಲೆ ಏನಿದೆ ಎಲ್ಲ ಹಸಿ, ಯಾವುದು ಹುರ್ಕೊಂಡು ಆಮೇಲೆ ತಿರುಗಬೇಕು ಅನ್ನೋದಿಲ್ಲ, ಎಲ್ಲ ಹಸಿ ಐಟಮ್ಸೇ ಹಾಕಿ ತಿರುವುದು. ಯಾಕೆ ಇಷ್ಟೊಂದು ಕಾಯಿಸೋದು? ಪ್ರಾಸೆಸ್ನ ಶುರು ಮಾಡಿಬಿಡ್ತೀನಿ ಬನ್ನಿ, ಆಮೇಲೆ ನನಗೂ ಲೇಟ್ ಆಗಿಬಿಡುತ್ತೆ. ಈಗ ಮೆಂತ್ಯನ ಫಸ್ಟ್ ಹುರ್ಕೊಂಡ್ಬಿಡ್ತೀನಿ. ಈ ಸೌಟಲ್ಲಿ ಇದೇ ನಾನು ಮೆಷರ್ಮೆಂಟಿಗೆ ತೊಗೋತಾ ಇರೋದು. 1 ಸೌಟು ಮೆಂತ್ಯ ತೊಗೊಂಡು ಡ್ರೈ ರೋಸ್ಟ್ ಮಾಡ್ಕೊತೀನಿ. ಕೆಂಪು ಹುರ್ಕೋತೀನಿ. ಇದು ಚೆನ್ನಾಗಿ ಕೆಂಪಗಾಗಿ ಪಟ್ಪಟ ಅನ್ನೋವರೆಗೂ ಹುರಿಬೇಕು. ಮೆಂತ್ಯ ಹುರಿತಾ ಇದ್ರೆ ಏನು ಕಮ್ ಅಂತ ವಾಸನೆ ಬರ್ತಾ ಇದೆ ಗೊತ್ತಾ? ಮೆಂತ್ಯ ಚೆನ್ನಾಗಿ ಹುರಿದಿದ್ದಾಯಿತು. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಮೆಂತ್ಯನ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ತೊಳೆದು ಬಿಡ್ತೀನಿ. ಮೆಂತ್ಯ ತೊಳೆದಿದ್ದಾಯಿತು. ಈಗ ಅಕ್ಕಿ ತೊಳ್ಕೊತೀನಿ. ನಾರ್ಮಲಾಗಿ ಕುಕ್ಕರಲ್ಲಿ ಅಕ್ಕಿ ಬೇಳೆ ಎಲ್ಲ ಒಟ್ಟಿಗೆ ಇಡ್ತೀವಲ್ಲ, ಅದೇ ಥರನೇ ನಾನು ಇವತ್ತು ಅಕ್ಕಿ ಮತ್ತು ಮೆಂತ್ಯ ಒಟ್ಟಿಗೆ ಬೇಯಿಸಿಡ್ತೀನಿ. ಆದರೆ ಒಂದು ಚಿಕ್ಕ ಚೇಂಜ್, ಹೋಮ್ ಟಿಪ್ಸ್ ಅಥವಾ ಹೋಮ್ ಹ್ಯಾಕ್ಸ್ ಅಂತಾರಲ್ಲ, ಆ ಥರ. ಇವತ್ತು ಅನ್ನದ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇಡ್ತಾ ಇದ್ದೀನಿ. ಅದಕ್ಕೆ ಈ ಅನ್ನದ ಪಾತ್ರೆ ಮೇಲೆ ಈ ತಟ್ಟೆ ಹೀಗಿಟ್ಟು ಇದಕ್ಕೆ ಮೆಂತ್ಯ ಹಾಕಿ
ಈ ರೀತಿ ಬೇಕಿರ್ತೀನಿ. ಫಸ್ಟು ಈ ಅನ್ನದ ಪಾತ್ರೆನ ಇಟ್ಬಿಡ್ತೀನಿ. ಮೇಲೆ ಈ ತಟ್ಟೆ ಹೀಗಿಟ್ಟು ಇದಕ್ಕೆ ಮೆಂತ್ಯ ಹಾಕಿ, ಈಗ ಇದಕ್ಕೆ ಬೇಯಕ್ಕೆ ಬೇಕಾಗೋಷ್ಟು ನೀರು ಹಾಕ್ತೀನಿ ಅಷ್ಟೇ. ಕುಕ್ಕರ್ ಕೂಗೋ ಅಷ್ಟೊತ್ತಿಗೆ ಮೆಂತ್ಯದ ಗೊಜ್ಜಿಗೆ ಬೇಕಾಗಿರೋ ಮಸಾಲಾನ ಗ್ರೈಂಡ್ ಮಾಡ್ಕೊತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕಾಯಿ ತುರಿ, ಬೆಲ್ಲ, ಉಪ್ಪು, ಅರಿಶಿನ, ಸಾಸಿವೆ, ಹುಣಸೆಹಣ್ಣು, ಒಣಮೆಣಸಿನ್ಕಾಯಿ, ಬ್ಯಾಡ್ಗೆನೂ ಇಟ್ಕೊಂಡಿದ್ದೀನಿ, ಗುಂಟೂರು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಜೊತೆಗೆ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಒಂಥರ ಬೇರೆ ಥರ ಫ್ಲೇವರ್ ಕೊಡುತ್ತೆ. ಫಸ್ಟು ಕಾಯಿ ತುರಿ ಹಾಕ್ತೀನಿ, ಆಮೇಲೆ ಅರಿಶಿನ, ಒಂಚೂರು ಸಾಸಿವೆ, ಒಣಮೆಣಸಿನ್ಕಾಯಿ, ಒಂದು ಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಉಪ್ಪು. ನನಗೆ ಈ ಗ್ರಾಮು ML ಲೆಕ್ಕದಲ್ಲೆಲ್ಲ ಹೇಳಕ್ಕೆ ಬರಲ್ಲ, ಎಲ್ಲ ಕಣ್ಣಳ್ತೆ. ಅಮ್ಮ ಹೇಗೆ ಅಡುಗೆ ಮಾಡೋರೋ ಎಲ್ಲ ಕಣ್ಣಳ್ತೇಲಿ ಅದೇ ಥರನೇ ಅವರಿಂದ ಕಲ್ತಿದ್ದಲ್ವಾ, ಸೊ ನನಗೂ ಅದೇ ಅಭ್ಯಾಸನೇ. ಆಹಾ, ಚೆನ್ನಾಗಿದೆ. ಮಸಾಲ ರುಬ್ಬಿದ್ದು ಆಯಿತು, ಕುಕ್ಕರ್ ಆಫ್ ಮಾಡಿದ್ದು ಆಯಿತು. ಈಗ ಕುಕ್ಕರ್ ತಣದ ಮೇಲೆ ಇದನ್ನು ಸೇರಿಸಿ ಗೊಜ್ಜು ಮಾಡೋದೆ. ಈಗ ಫಸ್ಟು ನಾನು ಮೆಂತ್ಯ ಹುರ್ಕೊಂಡಿದ್ನಲ್ಲ ಅದರಲ್ಲೇ ಗೊಜ್ಜು ಮಾಡ್ತೀನಿ, ಒಗ್ಗರಣೆ ಮಾಡ್ಕೊಂಬಿಡ್ತೀನಿ. ಪ್ಲೇನ್ ಮಾಮೂಲಿ ಸಾಸಿವೆ ಕರಿಬೇವು ಒಗ್ಗರಣೆ ಅಷ್ಟೇ. ಈಗ ಮೊದಲು ಈ ಮಸಾಲನ ಒಂದು ಕುದಿಸ್ಕೊಂಬಿಡ್ತೀನಿ, ಆಮೇಲೆ ಮೆಂತ್ಯ ಸೇರಿಸಿ ಲಾಸ್ಟಲ್ಲಿ ಮತ್ತೆ ಚೆನ್ನಾಗಿ ಕುದಿಸ್ಬೇಕು. ಒಂದು ಕುದಿ ಬಂತು, ಕುಕ್ಕರು ಕೂಲಾಗಿದೆ, ಮೆಂತ್ಯನ ಸೇರಿಸ್ಬಿಡೋಣ. ಈಗ ಇದು ಒಂದು ಕುದಿ ಬಂದರೆ ನಮ್ಮ ಗೊಜ್ಜು ರೆಡಿ. ನೋಡಿದ್ರಾ ಎಷ್ಟು ಬೇಗ, ಎಷ್ಟು ಫಾಸ್ಟಾಗಿ ಟೇಸ್ಟಿ ಆ್ಯಂಡ್ ಹೆಲ್ತಿ ಮನೆ ಅಡುಗೆ ರೆಡಿ. ಇದು
ನಮ್ಮಲ್ಲಿ ಎಲ್ರಿಗೂ ಫೇವ್ರೆಟ್ಟು, ಇಡೀ ಫ್ಯಾಮಿಲಿಗೆ ಫೇವ್ರೆಟ್, ಇಡೀ ಖಾನ್ದಾನ್ಗೆ ಫೇವ್ರೆಟ್ ಇದು. ಇದು ಮಕ್ಳಿಗೂ ಇಷ್ಟ ಆಗತ್ತೆ, ದೊಡ್ಡವ್ರಿಗೂ ಇಷ್ಟ ಆಗತ್ತೆ. ಇನ್ಫ್ಯಾಕ್ಟ್ ಇಡ್ಲಿ ಜೊತೆನೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಂದು ಸ್ವಲ್ಪ ಕಹಿ ಟೇಸ್ಟು, ಒಂದು ಸ್ವಲ್ಪ ಸ್ವೀಟು, ಖಾರ, ಹುಳಿ, ಈ ಥರ ಪರ್ಫೆಕ್ಟ್ ಬ್ಲೆಂಡ್ ಆಫ್ ಆಲ್ ದ ಟೇಸ್ಟ್. ನೀವು ಟ್ರೈ ಮಾಡಿ. ಈ ರೆಸಿಪಿ ಎಷ್ಟು ಈಸಿ ಅಲ್ವಾ. ಆ್ಯಂಡ್ ಡೆಫಿನೆಟ್ಲಿ ನಿಮ್ಗಳಿಗೂ ಈ ರುಚಿ ತುಂಬ ಇಷ್ಟ ಆಗುತ್ತೆ. ಗೊಜ್ಜು ರೆಡಿ. ಆಫ್ ಮಾಡ್ತೀನಿ, ಟೈಮು ಆಗ್ತಾಯಿದೆ. ಬೇಗ ಬೇಗ ಊಟ ಮಾಡಿಕೊಂಡು ನಾನು ಶೂಟಿಂಗ್ ಹೊರಡಬೇಕು. ಇದು ನನ್ನ ತಟ್ಟೆ, ನನ್ನ ಫೇವ್ರೆಟ್ ತಟ್ಟೆ. ಎಷ್ಟು ಚೆನ್ನಾಗಿದೆ ಅಲ್ವಾ, ಕ್ಯೂಟಾಗಿದೆ. ಆಗಲೇ ಹೇಳಿದ್ನಲ್ವಾ, ಇದು ಕಡಲೆಕಾಯಿ ಎಣ್ಣೆ ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ ಅಂತ. ನಾನೀಗ ಈ ಮೆಂತ್ಯದ ಗೊಜ್ಜಿನ ಬ್ಯಾಟಿಂಗ್ ಮಾಡ್ತೀನಿ. ನೀವು ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ. ದಿಸ್ ಇಸ್ ಜರ್ನಿ ಆಫ್ ಲೈಫ್ ಪಾಸಿಟಿವ್ಲಿ ವಿತ್ ಸ್ಮೈಲ್ ಆ್ಯಂಡ್ ಲವ್.